ಲೋಕೇಶ್ವರ್ ಸರ್, ಈಗ ಇಂಥ ತನಿಖೆಗಳ ವಿಚಾರದಲ್ಲಿ 5 ಗುಂಡಿಗಳನ್ನು ಅಗೆಯಲಾಗಿದೆ ಅಂತ ಬಂದಾಗ, ಈಗ ನೋಡಿ ಸರ್, ನಾವು ಯಾವಾಗಲೂ ಒಂದು ಮಾತಾಡ್ತಿರ್ತೀವಿ ನಾವು, ನಿಮ್ದೇನಾದರೂ ಐಡೆಂಟಿ ಕಾರ್ಡ್ ಕಳೆದು ಹೋಯ್ತಾ, ಮೊಬೈಲ್ ಕಳೆದು ಹೋಯ್ತಾ, ನಿಮ್ಮದು ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಕಳೆದು ಹೋಯ್ತಾ, ನಿಮ್ಮದು ಆಧಾರ್ ಕಾರ್ಡ್ ಕಳೆದು ಹೋಯ್ತಾ, ಮೊದಲು ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಿ ಅಂತ. ಫಸ್ಟ್ ಒಂದು ಕಂಪ್ಲೇಂಟ್ ಆಗಬೇಕು ಅಂತ. ಅದು ಯಾವಾಗಲೂ ಅವಾಗಿಂದ ಒಂದು ಜನಜನಿತವಾಗಿರ್ತಕ್ಕಂಥ ಮಾತೇನು ಅಂದರೆ, ಯಾರನ್ನಾದರೂ ಸಾಯಿಸ್ಬಿಟ್ಟು ಅಲ್ಲಿ ಹೋಗಿ ನಿನ್ನ ಐಡೆಂಟಿ ಕಾರ್ಡ್ ಇಟ್ಬಿಟ್ಟು ನಿನ್ನ ಮೇಲೆ ಬರುತ್ಕಣೋ, ನಿಮ್ಮ ಬಂದ್ಬಿಡುತ್ಕಣೋ ಅಂತ ಹೇಳ್ತಾರಲ್ಲ, ಅದೊಂದು ದಾಖಲೆ. ಅದು ನಾನು ಅವತ್ತೇ ನನ್ನ ಗಾಡಿ ಕಳೆದು ಹೋಯಿತು, ನನ್ನ 2 ವೀಲರ್ ಯಾರೋ ಕದ್ದುಬಿಟ್ರು, ನಂದು ಕಾರ್ ಕದ್ದುಬಿಟ್ರು, ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡೋಂಥ. ಪೊಲೀಸರೆಲ್ಲ ಹುಡುಕೊಂಡ್ಬಂದು ನಮ್ಮ ಮನೆ ಮುಂದೆ ಇಟ್ಬಿಡ್ತಾರೆ ಅಂತಲ್ಲ, ಅದು ಕಾನೂನು ಪ್ರಕಾರ ಮಾಡಬೇಕಾಗಿರ್ತಕ್ಕಂಥ ಕ್ರಮ ಅಂಥೇಳಿ. ಅದು ಲಕ್ಷ್ಮಿ ಅನ್ನೋರು ಕಳ್ಕೊಂಡಿದ್ದಾರೋ, ಇನ್ನೊಬ್ಬ ವ್ಯಕ್ತಿ ಕಳ್ಕೊಂಡಿದ್ದಾರೋ, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅವ್ರು ಯಾವತ್ತೇ ಕಳ್ಕೊಂಡಿರಲಿ, ಇಂಥ ವ್ಯಕ್ತಿ ಕಡೆಯವರು ಯಾರಾದರೂ ದೂರು ಕೊಟ್ಟಿದ್ದೀರಾ, ಈ ಥರದ ಐಡೆಂಟಿ ಕಾರ್ಡ್ ಕಳೆದು ಹೋಯಿತು. ಪ್ಯಾನ್ ಕಾರ್ಡ್ ಕಳ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ ಸರ್. ಒಂದು ಪ್ಯಾನ್ ಕಾರ್ಡ್ ಕಳೆದು ಹೋಗಿ ನಾನು ಡೂಪ್ಲಿಕೇಟ್ ಮಾಡಿಸ್ಕೊಂಡ್ಬಿಡ್ತೀನಿ, ಇನ್ನೊಂದು ನಾಳೆ ದಿನ ವ್ಯವಹಾರಕ್ಕೆ ಬೇಕಲ್ಲ, ಮನುಷ್ಯ ಬದುಕಿದ್ರೆ ನನಗೆ ಆ ಪ್ಯಾನ್ ಕಾರ್ಡ್ ಬೇಕು ಅಂತ ಒಂದು ಅರ್ಜಿ ಹಾಕಿರಬೇಕು, ಅಪ್ಲೈ ಮಾಡಿರ್ಬೇಕು. ಅದಕ್ಕೆ ಈ ಭಾಗದ ತನಿಖೆ ಆಗುತ್ತಾ ಸರ್? ಈಗ ನಾನು ಹೇಳಿದ್ನಲ್ಲ, ಅವಾಗ್ಲೇ ಹೇಳಿದೆ ನಿಮ್ಗೆ, ಈಗ ಏನ್ ಸಿಕ್ಕಿರೋ ಪ್ಯಾನ್ ಕಾರ್ಡ್ದು ಅದು ಮ್ಯಾಟರ್ ಆಫ್ ಅವರ್ ಅಥವಾ ಒಂದು ದಿವಸದ ಮ್ಯಾಟರ್, ಅದು ತಿಳ್ಕೊಳ್ಳೋದೆಲ್ಲ ವಿಚಾರ ಆಗುತ್ತದು. ಅದು ಏನಾದ್ರೂ ಅದರಲ್ಲಿ ಆ ತರದ ಆ ಪ್ಯಾನ್ ಕಾರ್ಡ್ ಒಂದಂತ ವ್ಯಕ್ತಿ ಮಿಸ್ ಆಗಿದ್ದು, ಅವನ್ ಬಗ್ಗೆ ಕಂಪ್ಲೇಂಟ್ ಏನಾರು ಆಗಿದ್ದು, ಅವನ್ ಎಲ್ಲಿ ಮಿಸ್ ಆದ ಅನ್ನೋದು ವಿಚಾರ ಏನಾದ್ರು FIR ಗಳಲ್ಲಿ ಬಂದು ವಿಚಾರ ಆಗಿದ್ರೆ, ಅದಕ್ಕೆ ಇದು ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ಅಲ್ಲಿ ಏನೋ ಬೇರೆ ನಡೆದಿರ್ಬೋದು ಅನ್ನೋದು ಚರ್ಚೆಗೆ ಬರುತ್ತೆ. ಅಲ್ಲಿವರೆಗೂ ಪ್ರೈಮಾ ಫೇಸಿ ಆ ತರದ್ ಕಾಣೋವರ್ಗುನು ಈ ವಿಚಾರದಲ್ಲಿ ಈಗಲೇ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಮೆಟೀರಿಯಲ್ ಸಿಕ್ಕಿದೆ, ಅದು ಮುಂದೆ ಒಂದ್ ಹಂತಕ್ಕೆ ತಲುಪೋವರೆಗೂ ಅದ್ರದ್ದು ಏನು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅನ್ಲೆಸ್ ದೇರ್ ಇಸ್ ಎ ಬಾಡಿ ಅದು ಏನಾದ್ರೂ ಸಿಗಬೇಕಿದ್ರೆ, ಒಂದ್ ಬುಲ್ಡೆ ಸಿಕ್ತೋ, ಕಾಲಿನ ಸಿಕ್ತೋ, ಕೈ ಸಿಕ್ತೋ, ಯಾವ್ದಾದ್ರು ಒಂದು ಪಾರ್ಟ್ ಅನ್ನೋದಲ್ಲಿ ಕಂಡಿದ್ರೆ, ಯಾಕೆಂದ್ರೆ ನಾವು ಎಕ್ಸಿಮೇಷನ್ ಮಾಡೋದು ಮೆಟೀರಿಯಲ್ ಹುಡ್ಕಕ್ಕಲ್ಲ, ಬಾಡಿ ಹುಡ್ಕಕ್ಕೆ. ಬಾಡಿ ಏನೂ ಸಿಕ್ಕಿಲ್ಲ, ಯಾವ್ದೋ ಬ್ಯಾಗ್ ಸಿಕ್ತು, ಒಂದು ಜಾಕೆಟ್ ಸಿಕ್ತು, ಒಂದು ಇದ್ ಸಿಕ್ತು, ಅದು ಅಲ್ಲಿ ಬರೋದಕ್ಕೆ ಬೇಕಾದಷ್ಟು ಕಾರಣಗಳು ಇರ್ತವೆ. ಅದನ್ನ ಆಮೇಲೆ ಚರ್ಚೆ ಮಾಡೋದಾಗುತ್ತೆ. ಆದ್ರೆ ನೀವು ತೆಗ್ದಿದ್ದು ಗುಂಡಿ ಅದಕ್ಕೆ ಬಾಡಿ ಇದೆ ಅಂತ ಹೇಳಿದ್ದವನು, ಅದು ಅವನು ಎಲ್ಲೂ ಹೇಳಿಲ್ಲ. ಅವನು ಗಂಡು ಹೆಣ ಇಲ್ಲಿ ಉಣಿದೀನಿ, ಹೆಣ್ಣು ಹೆಣ ಉಣಿದೀನಿ ಅಂತ ಏನ್ ಹೇಳಿಲ್ಲ. ಅವನು ಅನೇಕ ಗಂಡು ಅನೇಕ ಹೆಣ್ಣು ಉಣಿದೀನಿ ಅಂತ ಅವ್ನು ಹೇಳ್ಕೊಂಡ್ ಬಂದವನಷ್ಟೇ. ಎಲ್ಲಿ ಯಾವ್ದು ಉಣಿದಾರೆ ಅಂತ ಅವ್ನು ಎಲ್ಲೂ ಹೇಳಿಲ್ಲ. ಅದು ಒಂದ್ ಪಾಯಿಂಟ್ ಇದೆ ಅಲ್ಲಿ. ಎರಡನೇದು, ನೀವು ಬಾಡಿನೇ ಸಿಕ್ಲಿಲ್ಲ ಅಂದಾಗ ಮೆಟೀರಿಯಲ್ಸ್ ವೆರಿಫಿಕೇಶನ್ ಏನು ಕಾರ್ಡ್ದು ಇನ್ನೊಂದೇನಿದೆ ಅದು ಮಾಡ್ತಾರೆ. ಒಂದ್ ಸಮಯ ಆ ಕಾರ್ಡ್ ಹೊಂದಿದ ವ್ಯಕ್ತಿ ಏನಾರ ಮಿಸ್ ಆಗಿದ್ ಮಾಹಿತಿ ಏನಾರ ಬಂದ್ರೆ, ಅವಾಗ ಕಂಪ್ಲೇಂಟ್ ಎಲ್ಲಾರು ಆಗಿತ್ತ ಅವ್ರ ವ್ಯಕ್ತಿಯ ಅಡ್ರೆಸ್ ಕಡೆ ಅನ್ನೋದು ಮತ್ತೆ ಚರ್ಚೆ ಆಗುತ್ತೆ. ಈಗ ಆಲ್ರೆಡಿ ಸುಮಾರು 20 ವರ್ಷದ ಒಳಗಡೆ ಆ ಭಾಗದ ಸುತ್ತ ಭಾಗದಲ್ಲಿ ಮಿಸ್ ಆಗಿರೋ ಕಂಪ್ಲೇಂಟ್ಸ್ಗಳು ಅಥವಾ ಅನ್ಐಡೆಂಟಿಫೈಡ್ ಇದು ಅದು UDR ಫೈಲ್ಸ್, ಈ ತರದ್ದೆಲ್ಲದ್ರದ್ದು ಈಗ ಆಲ್ರೆಡಿ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಆಲ್ರೆಡಿ 20 ವರ್ಷದ್ದು ಏನ್ ಹೇಳಿದಾರೆ, 20 ವರ್ಷದ್ದು ಸುತ್ತಮುತ್ತ ಏರಿಯಾ ಪೊಲೀಸ್ ಸ್ಟೇಷನ್ಗಳ್ದೆಲ್ಲದು ತಗೊಂಡಿದ್ದಾರೆ. ಕಂಪ್ಲೇಂಟ್ ಆಗಿದ್ಯಾ, ಏನಾಗಿದ್ಯಾ ಅನ್ನೋದೆಲ್ಲದನ್ನು. ಮತ್ತೆ ಮರ್ಡರ್ ಆಗಿದ್ರು ತಗೊಂಡಿದ್ದಾರೆ. ಅನ್ಐಡೆಂಟಿಫೈಡ್ ಕೆಲವು ಡೆಡ್ ಬಾಡೀಸ್ಗಳು ಇದಾಗಿದ್ದಾವೆ, ಅದ್ರ ಬಗ್ಗೆನೂ ತಗೊಂಡಿದ್ದಾರೆ. ಈ ತರದ್ದೆಲ್ಲ ಆಲ್ರೆಡಿ ರೆಕಾರ್ಡ್ ಅಲ್ಲಿ ಇದೆ. ಅದನ್ನ ಚೆಕ್ ಮಾಡ್ತಾರೆ. ಅದ್ರೊಳಗೆ ಏನಾದ್ರು ಯಾವ್ದಾದ್ರು ಟ್ಯಾಲಿ ಆಗೋಂತ ವಿಚಾರ ಬಂದ್ರೆ ಮುಂದೆ ಸ್ಟೆಪ್ ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅವ್ನು ಯಾಕೆ ಬಂದ ಏರಿಯಾಗೆ, ಅಲ್ಲಿ ಬರಕ್ಕೆ ಯಾರ ಜೊತೆ ಬಂದವನು, ಬಂದವ್ರು ಯಾರ್ಯಾರು ಬಂದಿದ್ರು, ಅದೆಲ್ಲ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಅವ್ನ್ ಯಾಕೆ ಅವನ್ನ ಸಾಯಿಸಕ್ ಇಲ್ಲಿ ಕರ್ಕೊಂಬಂದ್ರು ಅನ್ನೋದು ವಿಚಾರ ಬರುತ್ತೆ. ಮೋಟಿವ್ ಏನಿದೆ ಇಲ್ಲಿ ಕರ್ಕೊಂಬಂದ್ ಅವ್ನು ಸಾಯಿಸೋದಕ್ಕೆ. ಆಮೇಲೆ ಇವನ್ಗೂ ವಹಿಸೋದ್ ಏನಿದೆ, ಇವನ್ಗೂ ಅವ್ರಿಗೆ ಏನ್ ಲಿಂಕು, ಹೆಣ ಇವನ್ ಕೈಲಿ ಯಾಕೆ ಉಣ್ಸಿದ್ರು, ಇದೆಲ್ಲದು ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಈ ಸ್ಟೇಜ್ ಅಲ್ಲಿ ನಾನು ಹೇಳೋದು, ಆಸ್ ಪರ್ ದಿ ಕಾನೂನಲ್ಲಿ ಹೇಳೋದು, ಅಲ್ಲಿ ಬಾಡಿ ಕಾಣ್ಬೇಕು, ಬಾಡಿಗೆ ಸಂಬಂಧಪಟ್ಟಂತ ವಿಚಾರಗಳು ಬರ್ಬೇಕು. ಇನ್ನ ಅಲ್ಲಿವರೆಗೂ ಇದು ಕ್ವಶನ್ ಆಗುತ್ತೆ. ಮತ್ತೆ ಈಗ 13-15 ತೆಗಿದಾಗ ಪ್ರೈಮಾ ಫೇಸಿ ಎಲ್ಲೂ ಸಿಕ್ಕಲ್ಲ ಅಂದ ಮೇಲೆ, ಅಂದ್ರೆ ಎಲ್ಲೂ ಬಾಡಿ ಸಿಕ್ಲೇ ಇಲ್ಲ ಅಂದಾಗ, ಆಮೇಲೆ ಅವನ್ನ ಮತ್ತೆ ಇಂಟ್ರಾಗೇಷನ್ ಮಾಡ್ಬೇಕಾಗತ್ತ. ಅವನ್ನ
ಅವನು ಹೇಳಿದ್ದು ಸತ್ಯನಾ ಸುಳ್ಳ ಅಂತ ಮತ್ತೆ ಅವನ್ನ ಸೀರಿಯಸ್ ಆಗಿ ಇಂಟ್ರಾಗೇಷನ್ ಮಾಡ್ಬೇಕಾಗತ್ತೆ. ಅವನ ನಾರ್ಕೋ ಅನಾಲಿಸಿಸ್ಗೋ ಬ್ರೈನ್ ಮ್ಯಾಪಿಂಗಿಗೋ ಅವ್ನ ಹಾಕ್ಲೇಬೇಕಾಗುತ್ತೆ. ಹಾಕಿ ಅಲ್ಲಿ ಅವನು ಸತ್ಯಾಸತ್ಯತೆ ಮತ್ತೆ ಲೀಗಲ್ ಆಗಿ ಸೈಂಟಿಫಿಕ್ ಆಗಿ ನಾವು ಕ್ವಶನ್ ಮಾಡ್ಬೇಕಾಗುತ್ತೆ. ಫೈನ್.